ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬರ್ತಾರಾ ಅನ್ನುವಂತ ಒಂದು ಚರ್ಚೆ ಈಗ ಹರಿದಾಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸದ್ಯ ಎಐಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಡ್ತಾರಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನೋಡಿ ಸ್ವಪಕ್ಷದಲ್ಲಿ ಸಿಕ್ಕಾಪಟ್ಟೆ ವಿರೋಧ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ಬಹುತೇಕರು ಡಿಕೆ ಶಿವಕುಮಾರ್ ಅನ್ನ ಒಪ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ. ಪರಮೇಶ್ವರ್ ಇರ್ಬೋದು, ಎಂಬಿ ಪಾಟೀಲ್ ಇರ್ಬೋದು, ಸತೀಶ್, ಶಾಮನೂರು, ಯಾರನ್ನೂ ಕೂಡ ಶಾಸಕರು ಒಪ್ತಾ ಇಲ್ಲ. ಖರ್ಗೆಯನ್ನ ಸಿಎಂ ಮಾಡಿದ್ರೆ ಅನಿವಾರ್ಯವಾಗಿ ಬೆಂಬಲಿಸಲೇಬೇಕಾಗುತ್ತೆ. ಬಿಜೆಪಿಯ ದಲಿತ ಕಾರ್ಡ್ಗೆ ಖರ್ಗೆ ಮೂಲಕ ಟಕ್ಕರ್ ಕೊಡಬಹುದು. ಸಿದ್ದು ಅಂಡ್ ಟೀಮ್ನ ಅಹಿಂದ ಗೇಮ್ಗೂ ಕೌಂಟರ್ ಕೊಡಬಹುದು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಸಂಚಲನ ಮೂಡಿಸಬಹುದು. ಹಳೆ ಮೈಸೂರಿಂದ ಉತ್ತರ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಪಕ್ಷಕ್ಕೆ ಬಲವನ್ನ ತುಂಬಿಸುವಂತ ಕೆಲಸ ಮಾಡಬಹುದು. ರಾಜ್ಯ ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವದ ಸೃಷ್ಟಿ ಸಾಧ್ಯತೆ ಇದೆ, ತೆಗೆದುಹಾಕೋ ಆಗಿಲ್ಲ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಏನಾದರೂ ಮುಖ್ಯಮಂತ್ರಿ ಮಾಡಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅಂಡ್ ಟೀಮ್ ಏನು ಅಹಿಂದ ಅಂತ ಒಂದು ಹೋರಾಟ ಮಾಡಿದ್ರು ಅಥವಾ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಕೌಂಟರ್ ಕೊಡಬಹುದು. ಇನ್ನೊಂದು ಕಡೆ ಬಿಜೆಪಿಯ ದಲಿತ ಕಾರ್ಡ್ಗೂ ಕೂಡ ಖರ್ಗೆ ಮೂಲಕ ಕೌಂಟರ್ ಕೊಡಬಹುದು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಪ್ಲಾನ್. ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಡ್ತಾರಾ? ಕೆಲವೇ ದಿನಗಳಲ್ಲಿ ಸಿಎಂ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ರಾಜ್ಯ ರಾಜಕಾರಣಕ್ಕೆ ಖರ್ಗೆಯನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯವಿಲ್ಲದೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದೆ. ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಬಳಿಕ ಬದಲಾವಣೆಯ ಬಿರುಗಾಳಿ ಎದ್ದಿದೆ ಕಾಂಗ್ರೆಸ್ನಲ್ಲಿ. ಮೊನ್ನೆಯಷ್ಟೇ ಖರ್ಗೆ ಜೊತೆ ಪರಮೇಶ್ವರ್ 1 ತಾಸು ಸಭೆಯನ್ನ ನಡೆಸಿದ್ರು. ಡಿಸಿಎಂ ಡಿಕೆ ಜೊತೆ ಸತೀಶ್ ಜಾರಕಿಹೊಳಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ರು. ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಂದಲೂ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬರೋದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಮೂಡಾ ಉರುಳು ಅವಧಿ ಮೊದಲೇ ಕುರ್ಚಿ ಬಿಡಬೇಕಾಗತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ತಮ್ಮ 40 ವರ್ಷದ ರಾಜಕಾರಣದಲ್ಲಿ ಎಂದೂ ಕೂಡ ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡ್ಕೊಂಡು ಬಂದಂತ ಸಿದ್ದರಾಮಯ್ಯನವರು ಈಗ ಈ ಮೂಡಾ ಹಗರಣದಿಂದ ಅವಧಿಗೂ ಮೊದಲೇ ಕುರ್ಚಿ ಬಿಡುವಂತ ಸಾಧ್ಯತೆಗಳು ಇದ್ದಾವೆ. ಅದನ್ನ ತೆಗೆದು ಹಾಕೋದಕ್ಕೆ ಆಗೋದಿಲ್ಲ. ಆಸ್ ಇಫ್ ನಾವು ಹೈಕಮಾಂಡ್ ಅವರ ಪರವಾಗಿದೆ, ಸಚಿವರವ್ರ ಪರವಾಗಿದ್ದಾರೆ, ಎಲ್ಲವೂ ಕೂಡ ಇದ್ರೂ ಕೂಡ ತೆರೆಮರೆಯಲ್ಲಿ ಈ ರಹಸ್ಯ ಸಭೆಗಳು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮೆಂಟಲಿ ಪ್ರಿಪೇರ್ ಆಗ್ತಾ ಇದೆ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡುವಂತ ಅನಿವಾರ್ಯ ಬಂದ್ರೆ ಯಾರನ್ನ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳನ್ನ ನೋಡಿದಾಗ ಯಾವುದನ್ನು ಕೂಡ ತಳ್ಳಿ ಹಾಕೋದಕ್ಕಾಗಲ್ಲ. ಆಸ್ ಆಫ್ ನೌ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ನಿಂತ್ಕೊಂಡಿದ್ರು. ಮುಂದೊಂದು ದಿನ ಅವರನ್ನ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಬಂದ್ರೆ ಹೇಗೆ ಅನ್ನುವಂಥ ಚರ್ಚೆ ಈಗಲಿಂದಾನೇ ಶುರುವಾಗಿದೆ. ಸೊ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂಥ ಕಸರತ್ತುಗಳು ಕೂಡ ನಡೀತಾ ಇದೆ. ಬಿಕಾಸ್ ಡಿಕೆ ಶಿವಕುಮಾರ್ ಅನ್ನ ಬಹುತೇಕ ಜನ ಶಾಸಕರು ಒಪ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ. ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕಂಟಕ ಎದುರಾಗಿರ್ತಕ್ಕಂಥದ್ದು. ಕೋರ್ಟ್ ನಲ್ಲಿ ಪ್ರಮುಖವಾಗಿ ಯಾವ ತೀರ್ಪು ಬರುತ್ತೆ ಅನ್ನೋ ಒಂದು ಆತಂಕ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಗಂಭೀರವಾದಂತಹ ಒಂದು ಆಲೋಚನೆಯಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಪೇನಾದ್ರೂ ಬಂದ್ರೆ ಆಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಲೇಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಯಾರನ್ನ ಕೂರಿಸಬೇಕು ಅನ್ನೊಂದು ಲೆಕ್ಕಾಚಾರ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಕಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ರೂ ಕೂಡ ಬಹುತೇಕ ಶಾಸಕರು ಸಚಿವರು ಅವರನ್ನ ಒಪ್ತಾ ಇಲ್ಲ. ಹಾಗೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಶಾಮನೂರು, ಶಿವಶಂಕರಪ್ಪ ಸೇರಿದಂತೆ ಬಹಳಷ್ಟು ನಾಯಕರು ರೇಸ್ ನಲ್ಲಿದ್ದಾರೆ. ಅವ್ರು ಯಾರನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಒಪ್ತಾ ಇಲ್ಲ. ಹೀಗಾಗಿ ಮುಂದೆ ಯಾರನ್ನ ಕರ್ತರ ಬರಬೇಕು ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಮರಳಿ ಕರೆತರ್ತಕ್ಕಂಥ ಒಂದು ಪ್ರಯತ್ನಗಳು, ಕಸರತ್ತುಗಳು ಜೋರಾಗಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಅವರು ರಹಸ್ಯ ಮಾತುಕತೆಯನ್ನ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೊನ್ನೆ ಬೆಂಗಳೂರಿಗೆ ಖರ್ಗೆ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ಸುಮಾರು 1 ಗಂಟೆಗಳ ಕಾಲ ಗೌಪ್ಯ ಒಂದು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಮೊನ್ನೆ ಡಿಕೆ ಶಿವಕುಮಾರ್ ಅವರು ಕಲಬುರಗಿ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಒಂದಷ್ಟು ನಾಯಕರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಭಾಗದ ನಾಯಕರು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು, ಮುಂದಿನ ಮುಖ್ಯಮಂತ್ರಿ ಮಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮಾಡಿ ಅನ್ನೋ ಒಂದು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಈ ಎಲ್ಲಾ ಒಂದು ವಿಚಾರಗಳನ್ನು ಕೂಡ
ಹೈಕಮಾಂಡ್ ನಾಯಕರು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಅವರ ಒಂದು ಹಂತದಲ್ಲೂ ಕೂಡ ಉನ್ನತ ಮಟ್ಟದ ಒಂದು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ವಿಶೇಷವಾದಂತಹ ಒಂದು ಫೋಕಸ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರೆತಂದು ಅವರನ್ನು ಸಿಎಂ ಮಾಡ್ತಕ್ಕಂಥ ಒಂದು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ ಅವರನ್ನ ರಾಜ್ಯಕ್ಕೆ ಕರೆತಂದು ಅವರನ್ನ ಸಿಎಂ ಮಾಡಿದ್ರೆ ಎಲ್ಲಾ ನಾಯಕರು ಕೂಡ ಅವರಿಗೆ ಬೆಂಬಲವನ್ನ ಸೂಚಿಸಲೇಬೇಕಾದಂತ ಒಂದು ಅನಿವಾರ್ಯತೆ ನಿರ್ಣಾಗುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ನಡೀತಾ ಇರತಕ್ಕಂಥ ಬಡ ರಾಜಕೀಯ ಅದಕ್ಕೂ ಕೂಡ ಬ್ರೇಕ್ ಆಗ್ಬೋದು, ಪರ್ಯಾಯ ನಾಯಕತ್ವವನ್ನು ಸೃಷ್ಟಿ ಮಾಡಬಹುದು. ಹಾಗೆ ಎಲ್ಲರನ್ನೂ ಕೂಡ